ಯಮಸ್ವಾಮಿ ಎಲ್ಲೋದ್ರಿ ಇವ್ರೆ? ನಮಸ್ಕಾರ. ನಿಮ್ಗೆ ಹೇಳಿದೆ ನಾ ಯಮ ಅಲ್ಲ ಅವರ ಪಳೆಗನ್ನಡಂ. ಅಣ್ಣ ಕನ್ನಡದಲ್ಲಿ ಮಾತಾಡು ಸಾಕು. ನಿನ್ನ ಪಳೆಗನ್ನಡ ಹೊಸಗನ್ನಡ ಎಲ್ಲ ಬೇಡ. ಒಂದ್ಸರಿ ಬಾಯಿ ಹಾಕೋ ಅಂತ ನೋಡಿದೆ ಅಂತ ಎಲ್ಲ ಭಾಷೆಗೂ ಬಾಯಿ ಆಗ್ತದೆ, ಅದು ಬೇರೆ ಪ್ರಶ್ನೆ. ನೋಡ ಅದಲ್ಲ ಸ್ವಾಮಿ, ನನಗೀಗ ತಲೆ ಬಿಸಿ ಆಗಿದೆ ನೋಡಿ. ಯಾಕದು ಹಾಗಾಯ್ತು? ತಲೆ ಉಂಟೆಲ್ಲ ಹಾಗಾಗಿ ಹೀಗಾಗ್ತಾ ಉಂಟು. ಅಲ್ಲ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಗೊತ್ತಿಲ್ಲ. ಶನೇಶ್ವರಕ್ಕೆ ಹೋದ್ರು ರಾಮೇಶ್ವರ ಬಿಡುದು ಎಂಬಂತೆ. ಹಾಗಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ್ಲಿಲ್ಲ ಎಂಬಂತೆ. ಓಹ್, ಈ ವರ್ಷ ಹಾಗಾಯ್ತದೆ. ಯಾವ ವರ್ಷಕ್ಕೂ ನಾ ಹೇಳ್ದಂಗೆ ಅದು ಹಾಗೆ ಇರಲಿ ಭಾಗವತ್ರ, ಬದಲಾವಣೆ ಮಾಡಬೇಡಿ ಮತ್ತೆ. ಎಲ್ಲ ಮೂರ್ಖ, ನೀ ಬದಲಾವಣೆ ಮಾಡ್ಕೊಂಡು ನನಗೆ ಹೇಳ್ತೇನ? ನಾನೇ ಬದಲಾವಣೆ ಮಾಡ್ದವ. ಹಾಗಾಗಿದೆ ಪರಿಸ್ಥಿತಿ. ಅಷ್ಟೇ ಅಲ್ಲ ಸ್ವಾಮಿ, ಕೊಟ್ಟವ ವೀರಭದ್ರ, ತಗೊಂಡವ ಕೋಡಂಗಿ ಎಂಬ ತರನಾಯ್ತು. ಕೊಟ್ಟವ ಕೋಡಂಗಿ, ತಗೊಂಡವ ವೀರಭದ್ರ, ಅದು ಹಾಗೈತೆ. ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಭಾಗವತ್ರೆ. 1000 ಮಾತಾಡುವಾಗ 999 ತಪ್ಪುವುದು ಮನುಷ್ಯನ ಸಹಜ ಗುಣ. ಅದು ಕರ್ಮಕಾಂಡ. 1000 ಮಾತಾಡುವಾಗ 999 ಸರಿ ಮಾತಾಡಿ, ಒಂದು ತಪ್ಪಿದ್ರೆ ಕ್ಷಮೆ ಉಂಟು. ಇದು ಹಾಗಲ್ಲ, 999 ತಪ್ಪು, ಒಂದು ಮಾತ್ರ ಸರಿ. ಮಹಾನ್ ಸಾಧನೆ ಮಾಡಿದಾಗ ಉಂಟಾವ ಹೇಳೋದು ನೋಡಿ. ಒಂದಾದ್ರೂ ಸರಿ ಆಯ್ತಲ್ಲ ಅದು. ಅದು ನಮ್ಮ ಪುಣ್ಯ, ಮತ್ತೆ ಕೇಳೋರ್ ಭಾಗ್ಯ. ಮತ್ತೆ ಹುಡುಗಾಟಗಾರಿಲ್ಲ ಅದು. ಯಾವಾಗ ಸುಧಾರಿಸ್ತಿರೋ ಮರ ನೀವಲ್ಲ. ನೋಡುವ, ಇನ್ನೂ ಅವಕಾಶ ಉಂಟು. ಹೇಳ್ತಾ ಹೇಳ್ತಾ ಆಯ್ತಲ್ಲ ಕೆಲವು ಮಳೆಗಾಲ. ಅದಲ್ಲ ಸ್ವಾಮಿ, ಇಲ್ವಾದ್ರೂ ಯೋಚನೆ ಮಾಡಿ. ಆ ಪಾಪಿ, ದುಷ್ಟ, ಅವಿವೇಕಿ, ನೀಚ ಸದಾನಂದ ಇದ್ದಾನಲ್ಲ. ಸದಾನಂದ ಎಂತ ಒಳ್ಳೆ ಹುಡುಗ ಅವ. ಅವನ ಬಗ್ಗೆ ನೀವು ಹೀಗೆ ಹೇಳುದ? ಆದ್ರೆ ಅವನೊಟ್ಟಿಗೆ ಕೆಳಗೊಬ್ಬಿದ್ದ ತೆಗೆದಾಗ್ದವ. ಆ ಒಳ್ಳೆಯವ್ರ ಸುದ್ದಿ ಎಲ್ಲ ಇಷ್ಟೊತ್ತಿಗೆ ಮಾತಾಡಬಾರ್ದು ಭಾಗವತ್ರಿ. ಬೇಡ, ಹೇಳಿದ್ರು ಅನ್ನ ನೀರು ಸಿಗ್ಲಿಕ್ಕಿಲ್ಲ ಇವತ್ತಲ್ಲಿ. ಅನ್ನ ನೀರೆಲ್ಲ ಸಿಗುದಿಲ್ಲ, ಒಳ್ಳೆ ತುಂಡು ಸಿಕ್ಕತ್ತೆ, ತಿನ್ನೋದಿಲ್ಲ. ಇಲ್ವಾದ್ರೆ ಯೋಚನೆ ಮಾಡಿ. ಅವಂತೂ ಇದು ಕಣ ಸಾಯಲಿ ಮನೆಯಲ್ಲಿ ಮಾರ್ರ. ಈಗ ಹೋಗಿ ಹೋಗಿ ಒಂದು ನಾಯಿ ತಂದು ಸಾಕಿದ್ದಾನೆ. ಎಂತ ಆಗಿದ್ದ? ಹಗಲೇ ಅಂತಿಲ್ಲ, ರಾತ್ರಿ ಅಂತಿಲ್ಲ, ಪುರ್ಸೊತ್ತಿಲ್ದೆ ಕೂಗುದು. ಹೌದಾ? ಉಪದ್ರ ಅಲ್ದೆ. ಈಗ ನಾನು ಸುಮ್ಮನೆ ಉಳಿದೆ ಅಂತ ತಿಳ್ಕೊಳ್ಳುವ ಭಾಗವತ. ಅವ್ನು ನಾಳೆ ಏನ್ ಮಾಡ್ತಾನೆ? ಕೋಣ ತಂದು ಸಾಕ್ತಾನೆ. ಕಾಡು ಹಂದಿ ತಂದು ಸಾಕ್ತಾನೆ. ಊರ್ ಕೋಳಿ ತಂದು ಸಾಕ್ತಾನೆ. ಒಳ್ಳೇದಾಯ್ತಲ್ಲ. ಎಂತ ಒಳ್ಳೇದಾಗಿದೆ? ಎಂತ ನಮ್ಮನೆ ಪ್ರಾಣಿ ಸಂಗ್ರಹ ಅಲ್ವಾ? ಹೌದಾ? ಎಂತ ಪ್ರಾಣಿ ಸಂಗ್ರಹ ಅಲ್ವ ನಮ್ಮನೆ? ಸುಮ್ನಿರ, ಯಾರಿಗೆ ಜೋರ್ ಮಾಡುತ್ತೆ? ಅಯ್ಯಬ್ಬಾ, ಅವ್ನ ನೆತ್ ಮಾಡ್ಕೊಂಡು ನಿಮ್ಗೆ ಜೋರ್ ಮಾಡ್ತಿದ್ದಾನೆ. ಕೋಣ ಸಾಕಿದ್ರೆ ಇಬ್ರೊಟ್ಟು ಕಂಬಳಕ್ಕೆ ಹೋದ್ರೆ ಆಯ್ತು. ಕೋಳಿ ಸಾಕಿದ್ರೆ ಇಬ್ರೊಟ್ಟು ಪಡೆಗೆ ಹೋದ್ರೆ ಆಯ್ತು. ಹಂದಿ ಸಾಕಿದ್ರೆ ಒಳ್ಳೆ ಪದಾರ್ಥ ಮಾಡಿದ್ರೆ ಆಯ್ತಾ? ಬದುಕಿಯಾನಿಗೆ ರಗಳೆ ಒಟ್ಟಿಲ್ಲ. ಒಂದ್ ದಿವ್ಸ ನಿಮ್ಗೆ ಕರೀತೆ ಬನ್ನಿ. ನಾವು ಅದೆಲ್ಲ ತಿನ್ನುದಿಲ್ಲ ಮನೆ. ಎಂತ ಹೋಳು ತಿನ್ನುದಿಲ್ವಾ? ಯಾವುದು ತಿನ್ನುದಿಲ್ಲ. ಬೇಡ ಬಿಡಿ. ಇಲ್ವಾದ್ರೆ ಇವತ್ತೊಂದು ನಿರ್ಣಯ ಮಾಡ್ಬೇಕಂತಲೇ ಬಂದೆ. ಜೀವನದಲ್ಲಿ ಅಲ್ಲಿಂದ ಇಲ್ಲಿ ತನಕ ನಾ ಮಂಗನೇ ಆದದಲ್ಲ ಮಾರ್ರ. ನೀ ಇನ್ನಲ್ಲ ಮಂಗನ ಆಗ್ಲಿಕ್ಕೆ ಉಂಟನ? ಇನ್ನು ಮಂಗನ ಆಗ್ಲಿಕ್ಕೆ ಉಂಟಂದ್ರೆ ನಾ ಮೊದ್ಲಿಂದ ಮಂಗನ ಭಾಗವತ್ರೆ. ಹಾಗಲ್ಲ, ಪಕ್ಕ ಮಂಗ ಆಗುದಿಲ್ಲಪ್ಪ. ಅಂದ್ರೆ ಮಂಗನ ಆಗುದೇ ನಾನು, ಪಕ್ಕನ ಆಗುದಿಲ್ಲ ಅಲ್ಲ. ಆ ನರ ಒಂದು ಕೆಲಸ ಮಾಡ್ತದೆ ಅಲ್ಲ ಭಾಗವತ್ರೆ. ನೀವಿಂತ ನಂಜಿನ ಮಾತಾಡು ಭಾಗವತ್ರ ಅಲ್ಲಲ್ಲ. ನೀವೆಂತ ಹೀಗಾಡ್ದೆ ಮಾತಾಡ್ತೀರಿ? 12 ವರ್ಷ ಆಯ್ತು. ಈಗ ಕೆಲವರು ಒಡನಾಟ ಆಯ್ತಲ್ಲ. ಅದಕ್ಕೆ ಹೇಳುವುದು, ಬೇರೆಯವ್ರು ಒಡನಾಟ ಮಾಡಬೇಡಿ, ನಮ್ಮಂಥವ್ರು ಒಡನಾಟ ಮಾಡಬೇಕು ಅಂತ ಹೇಳುವುದು. ಅದೇ ಸಣ್ಣ ತೊಂದರೆ ಅದ್ದದಿ. ಆ ವಿಷಯ ಬಿಡ್ವಲ್ಲ, ಅಲ್ಲಿ ಬಿಡುವಾಗ ಬಿಡುದೇ. ಮತ್ತೆ ಹಿಡ್ಕೊಂಡು ಪ್ರಯೋಜನ ಇಲ್ಲ. ನೀವು ಎಲ್ಲ ಸತ್ತ ಇನ್ನೊಂದು ನೋಡ್ಬೇಕಲ್ಲ. ಈಗ ನೋಡಿ ಹಜಮಾನ್ ನೀನ ಅಪ್ಪ ಏಕಚೆಂಬದಲ್ಲ, ಯಜಮಾನರು. ಅದೇ ನಮಸ್ಕಾರ. ಇಲ್ಲ, ಹೇಗಿದ್ರಿ ಯಜಮಾನ್ರೆ? ಅಡ್ಡಿಲ್ಲ. ನೀ ಹೇಗಿದ್ಯಪ್ಪ? ನನಗೇನು ಸಮಸ್ಯೆ ಉಂಟು ಸ್ವಾಮಿ. ಇಂಥವ್ರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ಸಮಸ್ಯೆ ಆಗುದಿಲ್ಲ ಹೇಳೋ ವಿಶ್ವಾಸ ಉಂಟು ನನಗೆ. ದೇವರಾಣ, ನೀ ಯಾವ್ದಕ್ಕೂ ಸಮಸ್ಯೆ ಮಾಡ್ಕೊಳ್ಳುದಿಲ್ಲ ಅಣ್ಣ. ಆಗುದಿಲ್ಲ ಅದು. ನೀನು ಕೊಡ್ಬೇಕಾದ್ದೊಂದು ಕೊಡುವುದಿಲ್ಲ ಬಿಟ್ರೆ, ವರ್ಷ ಹೋದಾಗ ನೀನು ಕುತ್ತಿಗೆಲ್ಲಿದ್ದೊಂದು ದಪ್ಪ ಅಂತ ಹೋಗುದೇ. ಇಲ್ಲೆಂತ ದಪ್ಪ ಹಿಂಬದಿ ನೋಡಿ. ಎಂತ ಕಥೆಯನ್ನ ಜಾಗು ಇಲ್ಲನ. ಸಾಧನೆಯ ಪ್ರತೀಕ. ಸಾಧನೆ ಪ್ರತೀಕ ಆಗ್ಲೇ ಮಾರಯ್ಯ. ನಮ್ಗಾರು ಒಂದು ಕೊಡ್ತೀರ ಅವ್ರ ಚಿಕ್ಕಪ್ಪ ಮಗಲ್ಲ ನೀವು? ಹಾಗಲ್ಲ, ಒಂದು ಆತ್ಮಹತ್ಯೆಯಲ್ಲಿ ಅವ್ರು ನಿಮ್ಗೆ ಕೊಟ್ಟರೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋದೇ. ಅವರು ಪ್ರೀತಿ ವಿಶ್ವಾಸಘಾತಕದಲ್ಲಿ ವಿಶ್ವಾಸಘಾತಕ ತರವೇ ನಿಮ್ದು.
ಹಾ ಕೊಡುದಿಲ್ಲಲ್ಲ? ಕೊಡುದಿಲ್ಲ. ಬೇಡ, ಇವತ್ತಲ್ಲ ನಾಳೆ ಅದು ದಿವಸ ಉಂಟಲ್ಲ, ಕೊಡು. ಹಾ ಕೊಡ್ಬೋದು. ನೋಡು, ನಿರೀಕ್ಷೆಯಲ್ಲೇ ಇರುವ. ಎಂತ ಎಂತದ ಎಂತಾಯ್ತು ಈಗ? ಏನ್ ಮಾಡ್ಸತ್ತ ಹೇಳು. ಏನಾಯ್ತು? ಈಗ ನೀನ್ ಇದ್ದಿದ್ದೆ ಹೆಚ್ಚು, ಹೌದಾ? ಹಾ. ಈಗ ಹೋಗಿ ಹೋಗಿ ಒಂದು ನಾಯಿ ಸಾಕಿದ್ದೀಯ ನೀನು. ಹೌದು. ನಾಯಿ ಕತೆ ಬಿಡುವ. ಹಾ. ನಾನು ಬಾಡಿಗೆ ಕೇಳಿದ್ರೆ ಅದು ಯಾವ ಬಾಗ್ಲಲ್ಲಿ ಮರೆಯೋದು? ಅದು ನಮ್ಮನೆ ನಾಯಿಗೆ ಬಾಡಿಗೆ ಹೇಳುವ ಶಬ್ದ ಆಗುದಿಲ್ಲ. ನೀನು ಅದೆಲ್ಲ ಹೇಳುದು ಬೇಡ ನನಗೆ. ನೋಡು, ಹೇಳಿ ಆಗಿದ್ರೆ. ನಾನು ನಿನ್ನೆಲ್ಲ ಬಾಡಿಗೆ ಕೇಳಿ. ಹೌದಾ? ಹೌದಲ್ಲ ಮಾರಾಯ? ಅದೇ ನಾನು ಹೇಳ್ರಾಗ್ತದೆ. ಆಯ್ತದ? ಹಾ. ಹೇಳಿ ನೋಡುವ. ಬಾಡಿಗೆ ಬಾಡಿಗೆ ಬಾಡಿಗೆ. ಆ, ನನ್ನ ಸ್ವರ ಯಾವುದು, ಸಂಬಂಧಿಕ ಸ್ವರ ಯಾವುದು? ನಿದ್ಯಲ್ಲ ಸಂಬಂಧಿಕ ಹೇಕತಿ ಗೊತ್ತಾಗೋದಿಲ್ಲ ಅದಕ್ಕೆ. ಗೊತ್ತಾಗೋದಿಲ್ವಾ? ಅದಲ್ಲ. ಹಾ. ನನಗೆ ನೋಡು ಈಗ. ಸ್ವಾಮಿ, ನೀವು ಹಾಗೆ ಹೇಳ್ತೀರಿ ನಾಯಿ ಸಾಕಿದೆ ಯಾಕೆ ಅಂತೇಳಿ. ಹಾ. ನಿಮ್ಗೆಲ್ಲ ವಿಷಯ ಗೊತ್ತಾಗುದಿಲ್ಲ. ನಿಮ್ಗೇನು ತೊಂದರೆ ಇಲ್ಲ ಸ್ವಾಮಿ. ಹಾ. ನಾನು ರಾತ್ರಿ ಮನೇಲಿ ಒಬ್ಬನೇ ಇರುವುದು. ಹಾ. ಧೈರ್ಯಕ್ಕೆ ಬೇಕು ಅಂತ ನಾನು ನಾಯಿ ಸಾಕಿದ್ದ. ಹೌದು. ಹೌದೌದು. ಈಗ ರಾತ್ರಿ ನೀವು ಮನೆಯಲ್ಲಿ ಇದ್ದೀರ, ನಾಯಿ ಸಾಕುದಿಲ್ಲ. ಹೌದಪ್ಪ. ಅದ್ರ ಅಗತ್ಯ ಇರುವುದಿಲ್ಲ. ಹಿಂದ್ವಾ ಹಿಂದ್ವಾ ಹಿಂದ್ವಾ. ಅದಲ್ಲ ವಿಷಯದಿಂದ. ಎಂತ ರಾತ್ರಿ ನಾನು ಮನೆಯಲ್ಲಿದ್ದರೆ ನಾಯಿ ಸಾಕುದಿಲ್ಲ, ಅಗತ್ಯ ಇಲ್ಲ ಅಂತ. ಅಂದ್ರೆ ನಾನೇ ನಾಯಿ ಎಲ್ಲ ಕೂಗ್ತಿರ್ತೇನೆ ನಾನು. ಎಂತ ಮಾತಾಡ್ತೀರಿ? ನಿಮಗೆ ನಾಯಿ ಅಂತೇಳಿ ನಾಯಿಗೆ ಬೇಸರ ಆಗುದಿಲ್ವಾ? ನೀ ಸತ್ತೇ ಹೋಗು ನೀನು. ಅಂದ್ರೆ ನಾಯಿಗಿಂತಲೂ ಕಡಿಮೆ ನಾನು. ಮಾನವಾತೀತ. ಮಾನವತೀತ. ಹೌದು. ಹಾ. ಯಾಕೆ ಹೀಗೆ ಮಾಡ್ಸತ್ತೆ ಹೇಳು. ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕಿದ್ದ. ಹೌದು. ಹಾ. ಹಾಗಂತ ನಾಯಿ ಅಂತ ಅಸರ ಮಾಡ್ಬೇಡಿ. ಹಾ. ನಾಯಿ ನೋಡ್ಲಿಕ್ಕೆ ಚಂದ ಉಂಟು ಅಂತ ಲೆಕ್ಕ ಹಾಕಿ. ದೊಡ್ಡ ಬಹಳ ಚಂದ. ಬಾಳ ಚಂದ. ಒಂದಲ್ಲ ಎರಡಲ್ಲ, ನಾಯಿಗೆ 5 ಬಣ್ಣ ಉಂಟು. 5 ಬಣ್ಣ ಇತ್ತಿದ್ದವು. 1 2 3 4 5 ಬಣ್ಣ. ನಾವು ಸರಿಯಾಗಿ ಗ್ರಹಿಸಿದ್ದೇನೆ. 5 ಬಣ್ಣ 5 ಬಣ್ಣ ಉಂಟು. ಹಾ, ಹಾ. ಬರೀ 5 ಬಣ್ಣ ಮಾತ್ರ ಅಲ್ಲ, ಹಾ. ಹೆಸರು ಹಾಗೆ ಇಟ್ಟಿದ್ದೇನೆ. ಹೆಸರು? ಹೌದು. ಎಂತ ಹೆಸರು ಅಂತ? 5 ಗೊಂಬೆ. 5 ಗೊಂಬೆ ಅಂತ ಹೆಸರು ಯಾಕಿಟ್ಟೆ? 5 ಬಣ್ಣ ಇರುವುದರಿಂದ 5 ಗೊಂಬೆ. 5 ಗೊಂಬೆ ಹೆಸರಿಟ್ಟವರು ನಾನೇ. ನೀನೆ. ತಲೆನೇ ಅಲ್ಲ ಮಾರಯ್ಯ. ತಲೆ. ಅದು ಹೌದು, ಪುರುಷೋತ್ತಿಂದ ಕೂಗ್ತಾ ಉಂಟು. ಹಾ. ಅದು ಕಟ್ಟಾಕ ಹೋಗು. ನಾಯಿ ಕಟ್ಟಾಕ್ಬೇಕಾ? ಹೌದು. ಬಾ. ಕಟ್ಟಾಕ. 5 ಗೊಂಬೆ. ಕಟ್ ಕಟ್. ಬಾ. ಸರಿ ಮಾಡಿ. ಸರಿ ಮಾಡಿ ಕೊಟ್ಟ. ಅಡ್ಡಿಲ್ಲ. ಭಾಗವತ್ರೆ, ಆ ಹುಡುಗನ ಭಾರಿ ಸಂತೋಷ ಉಂಟು ನನಗೆ. ಅವನ ತಲೆಗೆ ಮೆಚ್ಚಬೇಕಲ್ಲ ಮಾರ್ರೆ. ಎಂತ ಸಾಹಿತ್ಯ ದಿವಾಕರನ, ರತ್ನಾಕರ. ಈಗ ಒಂದು ನೋಡಿ, ಒಂದು ನಾಯಿ ತರದ ವಿಶೇಷ ಅಲ್ಲ ಭಾಗವತ್ರೆ. ತೊಂದು ನಾಯಿಗೆ ಹೆಸರಿಟ್ಟಿದ್ದಾನಂತೆ ನೋಡಿ. 5 ಗೊಂಬೆ ಅಂತ ಹೆಸರಿಟ್ಟಿದ್ದಾನಂತೆ. ಅವನ ತಲೆ ಎಂತ ತಲೆ ಭಾಗವತ್ರೆ, ಎಂತ ತಲೆ. ಅವನ ತಲೆ ಪಾರಿತೋಷಕ ಕೊಡುವ. ಹಾ. ಈ ನಿನ್ ತಲೆ ಯಾವ್ದ್ರ ಕೊಡುದು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಯಾಕೆ? ಏನು ಅರ್ಥ ಆಗ್ಲಿಲ್ಲ. ಎದ್ರಿಂದಿದ್ರೆ ಮಂಗ ಮಾಡಿಬಿಟ್ಟವ. ಯಾರು ಮಂಗ ಆಗೋರು? ಯಾರು? ನೀವು. ನಾನೆಲ್ಲಿ ಮಂಗ ಅದೇ? 5 ಗೊಂಬೆ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಸುಳ್ಳಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ ನೋಡುವ. 5 ಅಂದ್ರೆ ಹ. ಪಂಚ. 5 ಅಂದ್ರೆ ಪಂಚ. ಹೌದು ಭಾಗವತ್ರೆ. ಗೊಂಬೆ ಅಂದ್ರೆ ಹಾ ಮೂರ್ತಿ. ಹಾ 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 ಹಾ. ಪರ್ಯಾಯವಾಗಿ ನಾಯಿಗೆ ಹಾ. ನಿಮ್ಮ ಹೆಸರೆಂತ? ನನ್ನ ಹೆಸರು ಪಂಚಮೂರ್ತಿ. 5 ಗೊಂಬೆ ಅಂದ್ರೆ ಪಂಚಮೂರ್ತಿ. ನಿಮ್ಮ ಹೆಸರಲ್ಲಿ ನಾಯಿಗೆ ಇಟ್ಕೊಂಡು ನಿಮ್ಮ ಹಿಂದ್ಗಡೆ ನಿಂತ್ಕೊಂಡು 5 ಗೊಂಬೆ ಬಾ ಅಂತೇಳಿ ನಿಮ್ಮನ್ನೇ ಕರೀತಾ ಮಂಗ ಮಾಡ್ತಾ ಇದ್ದ. ಅಷ್ಟು ಮಾಡ್ರು ನಿಮ್ಗೆ ಗೊತ್ತಾಗ್ಲಿಲ್ಲ. ಕೇಳಿದ್ರೆ ನನಗೆಲ್ಲ ಗೊತ್ತುಂಟು ಅಂದೆ. ಮಂಗಾಗು ಅಂತ್ರಿ. ಇದು ಎಲ್ಲಿ ಹೆಕ್ಕ ತಿಂಬುದು ಮಾರ್ರ ಇದ? ಅದೆಲ್ಲ ಹೆಕ್ಕತ್ತೆ ನಿಮ್ದು. ನಾನ ಅಲ್ಲ ಅಂದ್ರೆ ಬೇಜಾರತ್ತೇನೆ. ಸುಮ್ಮನೆ ಭಾಗವತ್ರೆ. ಸಾಯ್ತ್ರಿ ಮರ ಹುಚ್ಚ ನಿಮಗೆ. ಯಾರೋ ಹಾರಿಸ್ತಿರೋದು ಹಾರುವುದಲ್ಲ, ನಾವು ವಿಚಾರ ಮಾಡ್ಕೊಂಡು ಹಾರಬೇಕು. ಎಲ್ಲಿ ಇಳಿಸ್ತಿರೋದು ವಿಚಾರ ಮಾಡ್ಕೊಳ್ಬೇಕು. ಒಟ್ಟು ಮಗನಾಗಿ ಹಾರ್ತಿರೋದಲ್ಲ. ಹಾ ಹಾ ಹಾಗೆ ಇವ ಸಿಡಿಯೋದೇ ಕೆಲಸ ಅವನಿಗೆ. ಏನ್ ಮಾಡ್ಸತ್ತೆ ಹೇಳು. ಮತ್ ಬಂದ ಅವಾಗ. ಹೌದು ಮಾರಾಯ. ಹಾ ಮಾತು ಬಂದ ಎಂತಾಯ್ತು? ನಾಯಿ ತಂದ್ಯಾ? ಹೌದು. ನಾಯಿ ಸಾಕಿದ್ಯಾ? ಸಾಕಿದೆ. ನಾಯಿಗೆ ಹೆಸರಿಟ್ಯಾ? ಇಟ್ಟೆ. ಏನ್ ಹೆಸರಿಟ್ಟೆ? 5 ಗೊಂಬೆ. 5 ಗೊಂಬೆ ಅಂದ್ರೆ ಅರ್ಥ ಏನು? ಪಂಚಮೂರ್ತಿ ಅಂತ ಹೇಳಬಾರ್ದು ಅಂತ. ಯಾಕೆ ಈ ರೀತಿ ಮಾಡಿ ಸತ್ತ ಹೇಳು. ಹೇಳಲಿಕ್ಕಿಲ್ಲ. ಪಂಚಮೂರ್ತಿ ಅಂದ್ರೆ ಏನು, 5 ಗೊಂಬೆ ಅಂದ್ರೆ ಏನು? 5 ಗೊಂಬೆ ಅಂದ್ರೆ ಏನು, ಪಂಚಮೂರ್ತಿ ಅಂದ್ರೆ ಏನು? ಹೇಳಿ ಹೇಳಿ ಹೇಳಿ. ನಾಯಿ ಅಂದ್ರೇನು, ಕುನ್ನಿ ಅಂದ್ರೇನು? ಕುನ್ನಿ ಅಂದ್ರೇನು, ನಾಯಿ ಅಂದ್ರೆ ಹೇಳ ಹೇಳ. ನಾಯಿ ಅಂದ್ರೆ ಏನು? ನಿನ್ನ ಕೈ ಕತ್ತರಿಸ್ತೇನೆ ಮಗನ.
ತಪ್ಪಾಯ್ತು ಮಾಡಿದ್ ಹೇಳು ಒಪ್ಪ. ಎಂತ ಮಾತಾಡ್ ನಿಮ್ಮ ಹೆಸರು ನಾಯಿಗೆ ಇಡುದ ಮಾರ್ರೆ. ಇಟ್ಟಿಯಲ್ಲ ಈಗ ನಿಮ್ಮ ಹೆಸರು ನಾಯಿಗೆ ಇಟ್ಟರೆ ನಾಯಿಗೆ ಹೆಸರು ಆಗುದಿಲ್ವಾ? ನೀ ಸತ್ತೇ ಹೋಗ ನೀನು. ಒಂದು ಅಷ್ಟು ಕನಿಷ್ಠವೇ ಮಾನವಾತೀತ. ಮಾನವತೀತ ಹೌದು. ನಿಮ್ಮ ತಲೆ ಯಾರು ಹಾಳು ಮಾಡ್ತಾ ಇದ್ದಾರೆ. ಹಾಳಾಗೋ ತಲೆಯನ್ನು ಸರಿ ಮಾಡ್ತಾ ಇದ್ದಾರೆ. ಪ್ರಯೋಜನ ಇಲ್ಲ. ಅಂದ್ರೆ ಅಷ್ಟಕ್ಕಷ್ಟೇ ಇದೆ. ಹಾಗಲ್ಲ ಸ್ವಾಮಿ, ನಿಮ್ಗೆ ಎಂತಾಗಿದೆ ಈಗ? ಯಾವುದೂ ಬೇಡ. ಹಾ. ನಾಯಿಯನ್ನ ಎಲ್ಲಿಂದ ತಂದಿದ್ದೀಯೋ ಅಲ್ಲಿಗೆ ಬಿಡ್ವಾ. ನೀವು ಕರ್ಮ ಹಾಗೆ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ಹಾ. ನಾಯಿ ತರ್ಲಿಕ್ಕೂ ಕೊಡ್ಲಿಕ್ಕೂ ಒಳ್ಳೆ ಒಂದು ಕತೆ ಉಂಟು. ನಿನ್ನ ಬೋಜ್ಜದ ಕತೆ ನೀನು. ಇಲ್ಲಿವರೆಗೆ ಕತೆ ಕೇಳಿ ಕೇಳಿ ನನ್ನ ತಲೆ ಹಾಳಾಗೋಯ್ತು ಈಗ. ನೋಡಿ, ನನಗೆ ಅರ್ಥ ಆಯ್ತು. ಇಲ್ಲಿವರೆಗೆ ನಾನು ಹೇಳಿದ ಕಥೆಯಲ್ಲಿ ನಿಮ್ಗೆ ನಷ್ಟ ಆಗಿದೆ ಅಂತಲ್ವಾ? ಹೌದು. ಈಗ ಹೇಳುವ ಕಥೆಯಲ್ಲಿ ನಿಮ್ಗೆ ಲಾಭ ಆಗ್ತದೆ. ನನಗೆ 51 ಲಾಭ ಆಗ್ತದೆ. ಎಲ್ಲ ಕತೆ ಕೇಳಿದ್ದೇನೆ. ನಿನ್ನ ನಾಯಿ ಕತೆ ಕೇಳ್ಕೊಂಡೇ ಹೋಗ್ತೇನೆ. ಹೇಳು. ಆ ಕಥೆಯಲ್ಲಿ 2 ಪಾತ್ರ ಬರ್ತದೆ. ಬರ್ಲಿ. ಒಬ್ಬ ನಾಯಿಯನ್ನು ತಗೊಂಡು ಹೋಗುವ, ಮತ್ತೊಬ್ಬ ನಾಯಿಯನ್ನು ಕೊಡುವವ. ನೀವ್ ಯಾವ್ದಾಗ್ತಾರೆ ಹೇಳಿ? ನಾನು ನಾಯಿಯನ್ನು ಕೊಡುವವನೇ ನನ್ನ ಯೋಗ್ಯತೆಗೆ. ನೀವು ನಾಯಿ ಯಜಮಾನ. ನಾಯಿ ಯಜಮಾನ್ ನೀನು. ನಾಯಿ ಸಾಕಿದೆ ಯಜಮಾನ್. ಅದೇ ಹಾಗೆ. ಹಾ. ನಾನು ತಗೊಂಡೋಗಕ್ಕೆ ಬರುವವ. ಯಜಮಾನ್ರೆ, ಏನಪ್ಪ? ನಾನು ರಾತ್ರಿ ಹೊತ್ತು ಮನೇಲಿ ಒಬ್ಬನೇ ಇರೋದು. ಹಾ. ನಾನು ಧೈರ್ಯಕ್ಕೆ ಬೇಕು, ಒಂದು ನಾಯಿ ಸಾಕ್ಬೇಕು ಅಂತ ಮಾಡಿದ್ದೆ. ನಿಮ್ಮಲ್ಲಿ ಬಹಳ ನಾಯಿ ಉಂಟಂತಲ್ಲ? ಹೌದೌದು. ಆ ನಾಯಿ ಮರಿ ಪೂರ್ತಿ ನಿಮ್ದೇ ಅಂತಲ್ಲ? ನಾಯಿ ಮರಿ ನೀಂದ. ನಾಯಿ ಸಾಕದವ ನಾನು ಅಂತ ನಾಯಿ ಮರಿ ಎಲ್ಲ ನಿಮ್ಮ ಒಳಪಟ್ಟದ್ದು ಅಂತ. ಹೌದೌದು. ಹಾಗಾಗಿ ಒಂದು ಮರಿಯನ್ನು ಕೊಡುವಿಲ್ಲ? ನಮ್ಮಲ್ಲಿ ನಾನಾ ರೀತಿ ನಾಯಿ ಉಂಟು. ಹೇಗೆ? ಅದಕ್ಕೆ ಇಂತಿಷ್ಟು ಅಂತ ಉಂಟು. ಹೇಗೋ? 60ರದುಂಟು, 90ರದುಂಟು, 180ರದುಂಟು. ಅದ್ರಲ್ಲಿ ನೀವೇ ಇಟ್ಕೊಳ್ಳಿ. 50ರದ್ದು ಉಂಟಾ? 50ರದುಂಟೇನಪ್ಪ ನಾಯಿ? ಉಂಟಂತೆ. ಉಂಟಾ? ಹಾ, ಸರಿ, ಅದೇ ಕೊಡಿ. ತಗೊಳ್ಳಿ, ಧರ್ಮಕ್ಕೆ ಬೇಡ. ನಾಯಿ ಬಾ ತಗೊಳ್ಳಿ. ಅಯ್ಯ ಬಾ. ಎಲ್ಲಿತ್ತೆ? ಈ ಕಥೆಯಲ್ಲಿ ನಾವು ನಿಮಗೆ ಕೊಡುವ ಸನ್ನಿವೇಶ ಇಲ್ಲ. ಇಲ್ಲ, ಬೇಡ ಅಂತ ಹೇಳಿದ್ದಾರೆ ಭಾಗವತರು. ಯಾರು? ಪ್ರಧಾನರ? ಹೌದೌದು. ಪ್ರಥಮ ಬಂದರೆ ಆದ್ರೂ ಒಪ್ಪುದಿಲ್ಲ. ಇವರು ಹೇಳಿದ್ರು. ಇವ್ರು ಹೇಳಿದ್ರು ನಾನು ನಿಮಗೆ ಕೊಡುವ ಸನ್ನಿವೇಶ ಇಲ್ಲ. ಹಾ. ನೀವು ತಕೊಂಡಾಗಿದೆ. ನಾನು ತಕೊಂಡಾಗಿದೆ. ಮುಂದುವರ್ಸಿ. ಹಾಗೆ ನಾಯಿಯನ್ನು ಕೊಟ್ರಿ. ನಾನು ತಂದು ಕೆಲ ದಿವಸ ಸಾಕಿದೆ, ಮತ್ತೆ ತಿರುಗಿ ತಗೊಂಡು ಬಂದೆ. ಯಾಕೆ? ನೀವು ಕೊಟ್ಟಂತ ನಾಯಿ ಸರಿ ಇಲ್ಲ. ಯಾಕೆ? ಮನೆ ತುಂಬ ಹೊಲಸು ಮಾಡ್ತಾ ಉಂಟು. ನೀನೇ ಹೋಲ್ಸು ಮಾಡ್ತಾ ನಾಯಿ ಮಾಡೋದು ದೊಡ್ಡದ ಮರ. ನನಗೆ ಆ ನಾಯಿ ಬೇಡ. ಅದಕ್ಕೆ ನೀವೇ ಇಟ್ಕೊಳ್ಳಿ. ನಾಯೇ ಹೋಗಲಿ. ಇಟ್ಕೊಂಡ್ರ? ಇಟ್ಕೊಂಡಲ್ಲಿಗೆ ತೀರ್ಮಾನ ಆಗ್ಲಿಲ್ಲ. 50 ಹೊಂದು ತಗೊಳ್ಳಿಲ್ವಾ? ಅದು ಕೊಡಿ. ನಿನಗೆ 50. ಅಯ್ಯಪ್ಪ, ಯಾರ ನೀವು? ಏನ ಗಲಾಟೆ ಮಾಡುದು? ಯಾರ ನೀವು? ಬಣ್ಣ ಬಣ್ಣಗಳಲ್ಲಿ ಮಾರಾಟ. ಒಂದು ಕೊಂಡರೆ ಒಂದು ಉಚಿತ, ಕೆಂಪು ಕೊಂಡ್ರೆ ಹೊಸರು ಉಚಿತ. ಇದು ಸದಾನಂದ. ಅಳುದ್ಯಾಕ? ಸದಾನಂದ. ಸದಾನಂದ ಅಂದ್ರೆ ಹೆಸರಿನ ಅರ್ಥ ಗೊತ್ತುಂಟ ನಿಮಗೆ? ಏನೋ ಸದಾ ಆನಂದದಿಂದ ನಗುನಗುತ್ತಾ ಇರಬೇಕು. ಹೌದಾ? ಹಾ. ತಗೊಳ್ಳಿಕ್ಕೆ ಆ ಪಾಪಿ ಬಿಡುವುದಿಲ್ಲ ಸ್ವಾಮಿ. ಹೌದಾ? ನನಗೆ ಅನ್ಯಾಯ ಆಗಿದೆ. ಹೌದಾ? ಹೌದೌದು. ಅನ್ಯಾಯ? ನೀವ್ಯಾರ? ರಾಜಕುಮಾರ. ಮತ್ತೆ ನೀವು ಆ ಗಾಡಿ ತಕ್ಕ ಬಂದ್ರೆ ಬೀಳುವುದೇ ಅಂದ್ರೆ ಕೈ ಪೆಟ್ಟಾಯ್ತಂದ್ರಲ್ಲ, ಹಾಗಲ್ವಾ? ಶಾಪದು. ಕೈ ಪೆಟ್ಟದ್ದಲ್ವಾ? ರಾಜಕುಮಾರ್. ರಾಜ್ಕುಮಾರ್. ನೀವು ನಿಮ್ಮಂತ ರಾಜಕುಮಾರ್ ಇರುವಾಗ ನಮ್ಮಂತರು ಅನ್ಯಾಯ ಆಗುದು ಸರಿಯಾ? ಖಂಡಿತ ತಪ್ಪು. ನ್ಯಾಯ ಕೊಡ್ತಿರಲ್ಲ? ಖಂಡಿತ. ನಾನು ಮನೇಲಿ ಒಬ್ಬನಿರೋದನ್ನು ಕಾರಣಕ್ಕಾಗಿ ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕ್ಬೇಕು ಅಂತ ಮಾಡಿದೆ. ಆಮೇಲೆ ಇವತ್ತು ಬಹಳ ನಾಯಿ ಇತ್ತು. ಒಂದ್ ನಾಯಿ ಕೊಡ್ತಾರೆ ಕೇಳಿದೆ. ಆಯ್ತು ಅಂತ ಹೇಳಿದ್ರು. ಧರ್ಮಕ್ಕೆಲ್ಲ 50 ಹೊಂದು ಕೊಡ್ಬೇಕು ಅಂತ ಹೇಳಿದ್ರು. ಸರಿ. ಹಾಗೆ ಕೊಟ್ಟೆ ನಾಯಿ ಅಂತಂದೆ. ವ್ಯವಹಾರದ ಕ್ರಮ. ಹೌದು. ಆದ್ರೆ ನಾಯಿ ಸರಿ ಇಲ್ಲ ಸ್ವಾಮಿ. ಮನೆ ತುಂಬ ಹೊಲಸು ಮಾಡ್ತಾ ಉಂಟು. ಹಾಗಾಗಿ ನಾಯಿ ಬೇಡ, ನೀವೇ ಇಟ್ಕೊಳ್ಳಿ ಅಂದೆ. ನಾಯಿ ಇಟ್ಕೊಂಡಿದ್ದಾರೆ. ನಾನು ಕೊಟ್ಟಂತ 50 ಹೊಂದು ತಿರುಗಿ ಕೊಡುವುದಿಲ್ಲ ಹೇಳ್ತಾ ಇದ್ದಾರೆ. ಇದು ನ್ಯಾಯವಾ? ಖಂಡಿತ ಅನ್ಯಾಯ. ನನಗೆ ಅನ್ಯಾಯ ಆಯಿತು. ನೋಡು, ನಿನ್ನ ಮುಖದಲ್ಲಿ ಈಗ ನಗು ತರಿಸ್ತೇನೆ. ಹೌದಾ? ನಾನು ನ್ಯಾಯ ಕೊಡಿಸ್ತೇನೆ. ಸರಿ ಸರಿ ಸರಿ. 50. ಯಾಕೆ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಅನ್ಯಾಯ, ಅಕ್ರಮ, ಮೋಸ, ವಂಚನೆ ಯಾಕೆ? ಯಾಕೆ? ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಕೇಳಬೇಡ, ಕೆಟ್ಟದನ್ನ ಮಾಡಬೇಡ. ಒಳ್ಳೆಯ ಮಾತಿನಿಂದ 50 ಹೊನ್ನನ್ನ ಕೊಡು. ಕೊಡು. ಕೊಡ. ಅಯ್ಯಪ್ಪ, ನಾನು ಯಾವಕ್ಕೂ ಮಾರೇ ಕೊಚ್ಚುದು ಕೆದುರುದು ಮಾರೇ. ಅಯ್ಯಪ್ಪ ಅಯ್ಯಪ್ಪ, ಅಲ್ಲ ಬೇಗಲ್ಲ 50. ಅವನು ಎಲ್ಲಿಂದ ಹಿಡ್ಕೊ ಬಂದ್ರಿ ಮಾರಿ. ಅಯ್ಯಪ್ಪ, ಮನೆ ಹಾಳೆ ಹೋಗ್ರಿ. ಸಾಯಲ್ಲ, ಜೀವ ಆಗುತ್ತಲ್ಲ. ನೀನು ಹೇಣ ನೋಡಿದ್ಯಾ? ಒಳ್ಳೆ ನ್ಯಾಯ ಮರ. ಹಾಗೆ ಆದ್ರೆ 50 ಕೊಡಿಸಿದ್ರಿ, ಸ್ವಲ್ಪ ಖರ್ಚಿಗೆ ತಾಪತ್ರ ಉಂಟು.
ಹಾಗಾಯ್ತು. ಹಾ 25 ಕಡಿಮೆ ಆಗ್ತದೆ ಮಾರೆ. ಈಗ ಕೊಡಿಸಿ ಮತ್ತೆ ನಾನು ಹೇಳ್ತೇನೆ ನಿಮಗೆ ಅಂತ ಅಂತೇಳಿ. ಮನ್ಸೂರು ಮಾಡ್ತಾ ಮುಗಿಯಲಿಲ್ಲ. ಮುಗಿದೆಗೆದ್ರೆ ಮಲ್ಕೋ ಏಯ್! ಸರಿ ಇಲ್ಲದೆ ಇರುವ ನಾಯಿಯನ್ನು ಕೊಟ್ಟ ಕಾರಣಕ್ಕಾಗಿ ಇನ್ನೂ 25 ಹೊನ್ನನ್ನ ಸೇರಿಸಿ ಕೊಡ. ಹಾ ಕೊಡ ಕೊಡ. 25 ಹಾ. ಖಂಡಿತ ಕೊಡ್ತೇನೆ. ಹಾ. ನನಗೂ ಜೀವನದಲ್ಲಿ ಅನ್ಯಾಯ ಆಗಿದೆ. ನಿನಗ ಹೌದು, ನಂಗೂ ಒಂದು ಸಣ್ಣ ನಾಯ ಕೊಡಿಸ್ತಿ ಸ್ವಾಮಿ. ಏನಾಯ್ತು? ಯಾಕೆಂದ್ರೆ ನನ್ನ ನಾಯಿಯನ್ನು ಅವನಿಗೆ ಕೊಡುವಾಗ ಹಾ. ನನ್ನ ನಾಯಿ ಸರಿ ಇತ್ತು. ಆಮೇಲೆ ಆ ನಾಯಿಯನ್ನು ಪುನಃ ಮತ್ತೆ ನನಗೆ ಕೊಡುವಾಗ ನನ್ನ ನಾಯಿ ಈಗ ಗರ್ಭಿಣಿಯಾಗಿದೆ. ನನಗೆ ನ್ಯಾಯ ಬೇಕು, ನಂಗೆ 100 ಕೊಡ್ಸಿ. ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಯಾಕೆ? ಅವ್ರು ಕೊಟ್ಟದ್ದು ಗಂಡು ನಾಯಿ ಮರಿ. ಹೌದೇನಾ? ಇಲ್ಲ, ನಾನು ಕೊಟ್ಟಿದ್ದು ಹೆಣ್ಣು ನಾಯಿ. ಬೇಕಾದ್ರೆ ಸುಜನ್ ಕೇಳಿ. ಅಲ್ಲ ಅದು ನ್ಯಾಯ ಗೊತ್ತಿದೆ. ನಂಗೆ ಕೊಲಿಸ್ತೇವ 100 ಏಯ್! ಶುರು ಮಾಡ್ತಾಳೆ ಅವ. ನಮ್ಮಲ್ಲಿಯ ವ್ಯವಸ್ಥೆಯೇ ಹಾಗೆ. ಯಾಕಣ? 1 ಕೊಂಡರೆ 4 ಉಚಿತ. ನಿನ್ನ 25ಕ್ಕೆ 4 ನಾಯಿ ಮರಿ ಉಚಿತ. ನಿಮ್ಮ ಮನೆ ಬ್ಯಾಂಕಿ ವಿದ್ಯೆ ಬೇಗ 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 ನಡತ್ತಲ್ಲ. ಮೋಯ್ ಮೋಯ್. ಇನ್ನು ಎಂಥದ್ದೇ ಸಂದರ್ಭ ಬಂತು, ಹಾ, ಅನ್ಯಾಯ ಆದಲ್ಲಿ ನಾನಿದ್ದೆ. ಅಂತ ಕತೆ ಬಹಳ ಉಂಟು ಹೇಳಿ ಆ ಸನ್ನಿವೇಶಕ್ಕೆ ನಾನು ಮಾತ್ರ ಇಲ್ಲ ಅಷ್ಟೇ. ಸದಾನಂದ 50 ಮೋಯೆ ಮೋಯೆ 25ಕ್ಕೆ 4 ನಾಯಿ ಮರಿ ಪುಯ್ಯೆ ಪುಯ್ಯೆ. ಇವ್ರ ಮನೆ ಬ್ಯಾಂಕಿ